ಪೊಲೀಸ್ ಕೊಟ್ಟಂಗೆ ಸಭಾಧ್ಯಕ್ಷರೇ, ಚಿಕ್ಕನಾಯಕನಹಳ್ಳಿಯಲ್ಲಿ ನಾವು ಈಗ ಆಲ್ರೆಡಿ 771 ಕಡೆ ನಾವು ರೇಡ್ ಮಾಡಿದ್ದೀವಿ 3 ವರ್ಷಗಳಲ್ಲಿ. 51 32 34 ನಾವು ಕೇಸ್ ಹಾಕಿದ್ದೀವಿ. 15 ಈ ಪ್ರಕಾರ 4 ಪಾರ್ಟಿಲಿ ಹಾಕ್ತೀವಿ. ಹೀಗೆ ಆವಾಗ ನಾವು ರೇಡ್ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾನೆ ಇದ್ದೀವಿ. ಅಲ್ಪ ಸ್ವಲ್ಪ ಈ ಪ್ರಮಾಣದಲ್ಲಿ ನಡೀತಿದೆ. ಇನ್ನೂ ಕಠಿಣವಾಗಿ ಅದು ನಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ, ಅಲ್ಪ ಸ್ವಲ್ಪ ಅಲ್ಲ ಸನ್ಮಾನ್ಯದ ಅಬಕಾರಿ ಸಚಿವರೇ. ಈಗ ಏನಾಗಿದೆ, ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಿರಂತೆ, ಹೌದಾ? ಅಬಕಾರಿ ಇಲಾಖೆ ಇಷ್ಟು ಮಾರಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ ಅಂತ ಅಲ್ಲಿ ಹೇಳ್ತಾರೆ. ಇಷ್ಟನ್ನ ನೀವು ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು. ಹೀಗಾಗಿ ಹಳ್ಳಿನೂ ಮಾರ್ತಾ ಇದ್ದಾರೆ. ಈಗಿನ ಏನು SLC ಮಕ್ಕಳವರೆಗೂ ಕೂಡ ಕಾಲೇಜ್ ಫೀಲ್ಡ್, ಹೈಸ್ಕೂಲ್ ಫೀಲ್ಡಲ್ಲಿ ಕೂತ್ಕೊಂಡು ಕುಡಿತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ದಯಮಾಡಿ ಏನಾರು ಒಂದು ತೀರ್ಮಾನ ತಗೊಳ್ಳಿ ಅಂತ ನಾನು. ಇಲ್ಲಿ ನಮ್ದೇನು ಟಾರ್ಗೆಟ್ ಇರುವುದಿಲ್ಲ. ಇದು ಟಾರ್ಗೆಟ್ ಕೊಟ್ಟಿಲ್ಲ ಅಂತ ಒಬ್ರು ಸಚಿವರು ಇಲ್ಲಿ ಏನ್ ಮಾಡ್ಬೇಕು ಸರ್? ಅಲ್ಲಿ ಡಿಮಾಂಡ್ ಇದೆ, ಟಾರ್ಗೆಟ್ ಕೊಟ್ಟಿದೀವಿ ಅಂತ ಹೇಳಿ ಈ ಸರಿ ಇವರು ಅಬಕಾರಿ ಇಲಾಖೆಯ ಇನ್ಕಮ್ ಜಾಸ್ತಿ ಮಾಡುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ. 40,000 ಕೋಟಿ ಆಗಬೇಕು ಅಂತ ಹೇಳಿದ್ದಾರೆ. ಟಾರ್ಗೆಟ್ ಕೊಟ್ಟಿಲ್ಲ ಅಂತಂದ್ರೆ 43,000 ಕೋಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ರೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ರೈಡ್ ಮಾಡೋದು ನಾಮಕಾವಸ್ಥೆ. ರೈಡ್ ಮಾಡಿದಾಗ ಸಿಗ್ತದೆ, ಅದರ ಬ್ಯಾಚ್ ನಂಬರ್ ಇರ್ತದೆ. ಮಾಡ್ತಾರೆ ಲೈಸೆನ್ಸ್ ಬೇಡ. ಮಂತ್ರಿಗಳೆಲ್ಲ ಏನ್ ಮಾಡ್ತಾ ಇದ್ದೀರಿ ಹೇಳಿ ಸರ್? ನಾವು ಕೂತ್ಕೊಂಡ್ರೆ 4 ಜನ 5 ಜನ ಹೇಗೆ ಹೇಳ್ಬೇಕು ನಾನು? ಆಯ್ತು, ಟಾರ್ಗೆಟ್ ಇಲ್ಲ, ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇಷ್ಟು ಲಕ್ಷ ಇಷ್ಟು ಕೋಟಿ ಬರ್ಬೋದು ಅಂತ ನಿರೀಕ್ಷೆ ಇದೆ. ಯಾರಿಗೆ ಟಾರ್ಗೆಟ್ ಮಾಡಿ ಸ್ವಾಮಿ ನಿಮ್ಗೆ ಕುಡಿಯತ್ತೆ ನೀವು ಕುಡಿತೀರಾ? ಈ ಒಂದು ಗುಜರಾತ್ ಬಂದ್ ಹೈ ಬಹುತ್ ಮಿಲ್ತಾ ಹೈ ಕಿರಾಣಿ ಅಂಗಡಿಯಲ್ಲಿ ಇಲ್ಲಿ ಎಲ್ಲಾ ಕಡೆ ಇದು ನಡೀತಿರ್ತೈತಿ. ನಾವು ರೇಡ್ ಮಾಡ್ತಾ ಇದೀವಿ, ಕಂಟ್ರೋಲ್ ಮಾಡ್ತಿದೀವಿ, ಇನ್ನೂ ಕಠಿಣ ಕ್ರಮ ತಗೊಳ್ತೀವಿ. ಸಲಹೆ ಇದ್ರೆ ಕೊಡಿ. ಜಿ ಟಿ ಪಾಟೀಲ್ ಕಡಿವಾಣ ಹಾಕ್ಲಿಕ್ಕೆ ಸಲಹೆ ಇದ್ರೆ ಮತ್ತೆ ಕೊಡಿ ಹೋಗಿ. ಸನ್ಮಾನ್ಯ ಸ್ಪೀಕರ್ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳಿಗೆ ಮೈಕ್ ಒಂದು ಪಾಯಿಂಟ್ ಹೇಳಿದ್ರಿ. ಈಗಿನ ಲೇಟೆಸ್ಟ್ ಇದು ಬಂದ ಮೇಲೆ ಈ ಅಮೆಝಾನು, ಸ್ವಿಗ್ಗಿ, ಜಿಗ್ಗಿ ಏನೇನೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಈಗ ಬಂದ ಮೇಲೆ ಈಗ ಔಷಧಿ, ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ, ಎಲ್ಲ ತಂದು ಕೊಡ್ತಾರೆ. ಇನ್ನು ಕೊಡಿ ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡ್ತಾರೆ, ಕೊಡ್ತಾರೆ. ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದು ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇಟ್ ಈಸ್ ಅವೈಲಬಲ್ ದೇರ್. ಈಗೆಲ್ಲ ನಾವು ಅಫಿಷಿಯಲ್ ಆಗಿ ಇಲ್ಲದೆ ಇರ್ಬೋದು ಅಷ್ಟೇ, ಅನ್ಅಫಿಷಿಯಲ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಯಾಕೆಂದರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್. ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು. ನಾನು ಅದಕ್ಕೆ ನಮ್ಮ CMಗೂ ಒಂದ್ಸತಿ ಹೇಳ್ತಿದ್ದೆ, ಈ ನಮ್ಮ ಕರಾವಳಿ ಬೆಲ್ಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲಿ ಅಲ್ಲೆಲ್ಲ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಬಾರ್ಗಳಿಗೆಲ್ಲ. ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನು ಬೀರ್ಗಳೆಲ್ಲ ಮಾರ್ತಾ ಇದ್ದಾರೆ. ಅಫಿಷಿಯಲಾಗೆ ನಾವು ಬೆಟರ್ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನೊಂದು ಇದು. ಸುಮ್ಮನೆ ಕಳ್ತಂದು ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದು ಬದಲು ಅಫಿಷಿಯಲಾಗೆ ಲೈಸೆನ್ಸ್ ತೊಗೊಳ್ಳೋದು ಒಂದು ರೀತಿ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ. ಚರ್ಚೆ ಬೇಡ. ಆಮೇಲೆ ಜೊತೆಗೆ ಮನೆಗಳಲ್ಲಿ 7 ಬಾಟ್ಲ ಮೇಲೆ ಇಟ್ಕೋಬೇಡ ಅಂತಾರೆ. ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟ್ಲು ತಂದು ಕೊಡ್ತಾ ಇರ್ತಾರೆ ನಮಗೆ. ಅದಕ್ಕೂ ಏನಾದ್ರು ಒಂದು ಹೊಸದಾಗಿ ಮನೇಲಿ ಇಟ್ಕೊಳ್ಳೋಕ್ಕೆ ಒಂದು ರೆಗ್ಯುಲೈಸೇಷನ್, ಇಲ್ಲಾಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಬಂದ, ಇವನು ಬಂದ ಅವನಿಗೊಂದು ಕೇಸ್ ಹಾಕೋದು, ಅವನೊಂದು ಮಾಡೋದು, ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲೀಗಲ್ ಆಗಿ ನಡೀತಾ ಇದೆ.
ಅದಕ್ಕೆ ವಿ ಶುಡ್ ಟ್ರೈ ಟು ಬ್ರಿಂಗ್ ರೆಗ್ಯುಲೈಸೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ಅನ್ಸುತ್ತೆ. ಇವತ್ತು ನಾವು ನೀವು ಸೇರಿ ಮಾಡಬೇಕಾಗಿದೆ. ಜಿ.ಟಿ. ಪಾಟೀಲ್ ಅಲ್ಲ ನಾನು ನಿಮ್ ಜೊತೆ ಚರ್ಚೆ ಬೇಡ, ಯಾಕೆ ಚರ್ಚೆ ಗೊತ್ತಲ್ಲ ಸರ್ ಸಭಾಧ್ಯಕ್ಷರೇ, ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸು ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ ತನ್ನ ಅಸಹಾಯಕತೆನ ತೋರಿಸಬಾರ್ದು. ಅಲ್ಲ ಸರ್, ಸಮಾಜ ಹಾಳ ಹೋಗ್ತಾ ಇದೆ, ಇದನ್ನ ನಾನು ಝೊಮ್ಯಾಟೊ ಸ್ವಿಗ್ಗಿ ಯಾಕೆ ಹೇಳ್ತೆ ಅಂತಂದ್ರೆ ಚುಚ್ಚೋದು ಇದು ಸರಿ ಹೋಗೋದಿಲ್ಲ ಅಂತ. ಅವ್ರು ಹೇಳ್ತಾರೆ ಕ್ರಮ ತಗೊಳ್ತೀವಿ, ಆಗಾಗ ಆಗ್ತೀವಿ, ಇವ್ರು ಗೊತ್ತಾಗೋದಿಲ್ಲ ಅವ್ರಿಗೆ, ಪೊಲೀಸ್ ಅವ್ರಿಗೆ ಎಕ್ಸೈಸ್ ಅವ್ರಿಗೆ ಯಾರು ಮಾಡ್ತಾರೆ ಅಂತ. ಕಾಲಿಂಗ್ ಅಟೆನ್ಷನ್ ಆಗಿ ಚರ್ಚೆ ಮಾಡಿ. ಜಿ.ಟಿ. ಪಾಟೀಲ್ ಇಲ್ಲ ಅಲ್ಲ, ನಂದೊಂದು ಸಲಹೆ ಅಧ್ಯಕ್ಷರೇ, ಇವ್ರೇನಾದ್ರು ಟಾರ್ಗೆಟ್ ಫಿಕ್ಸ್ ಮಾಡಿ ಇಷ್ಟು ಮಾರ್ಬೇಕು ಅಂತ ಇದ್ರೆ ಲೈಸೆನ್ಸ್ ಕೊಡ್ಲಿ, ಬೇರೆ ಬೇರೆ ಪ್ರೈವೇಟ್ ಆಗಿ ಮಾರೋದ್ ನಿಲ್ಲಿಸ್ಲಿ. ಏನಾಗುತ್ತೆ, ದೂರ ಹೋಗಿ ಕುಡಿ ತಗೊಂಡು ಸಿಸ್ಟಮ್ ಅಲ್ಲಿ. ನಿಮಿಷ ಅಧ್ಯಕ್ಷರೇ, ನೀವು ಲಘುವಾಗಿ ತಗೋಬೇಡಿ, ಇದು ಒಂದ್ ನಿಮಿಷ ಕೇಳಿ. ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸ್, ಹಾರ್ಡ್ ವರ್ಕ್ ಮಾಡ್ಕೊಂಡು ಗುದ್ಲಿ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ಟಿವಿಎಸ್ ಅಲ್ಲಿ ತಗೊಂಡೋಗಿ ಮಾಡ್ತಾ ಇದಾರೆ. ದಯಮಾಡಿ ನೋಡಿ ನೀವು ಆ ಪರಿಸ್ಥಿತಿ. ಜಿ.ಟಿ. ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುರೇಶ್ ಕುಮಾರ್ ಅವರು ಬಹಳ ಹಿರಿಯ ಶಾಸಕರು, ಸಚಿವರಾಗಿದ್ದಂಥವ್ರು. ನೀವು ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮಗೆ ಇನ್ಫಾರ್ಮೇಷನ್ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ರಿ. ದಯಮಾಡಿ ಆ ಇನ್ಫಾರ್ಮೇಷನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕೆಂದರೆ ಭಾಳ ಸೀರಿಯಸ್ ಆಗಿ ತಾವು ಹೇಳಿದಿರಿ ಅಜಯ್. ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದರು. ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತೇಳಿ ಡಿಕ್ಲೇರ್ ಮಾಡಿದ್ರು. ಆ ಇದರಲ್ಲಿ ನಾವು ಭಾಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದಿದ್ದೇವೆ. ತಾವು ಈಗ ಅದನ್ನು ಇನ್ಫಾರ್ಮೇಷನ್, ಯಾಕೆಂದರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ಸ್ಟೇಟ್ಮೆಂಟ್ ಯು ಆರ್ ಮೇಕಿಂಗ್, ಇಟ್ಸ್ ಎ ವೆರಿ ಬಿಗ್ ಸ್ಟೇಟ್ಮೆಂಟ್. ಐ ವಾಂಟ್ ಯು ಟು ಶೇರ್ ದಟ್ ಇನ್ಫಾರ್ಮೇಷನ್ ವಾಟ್ ಎವರ್ ಯು ಹ್ಯಾವ್. ಜಿ.ಟಿ. ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ 340ನೇ ಪ್ರಶ್ನೆ ಮಾನ್ಯ ಉಪಮುಖ್ಯಮಂತ್ರಿ ಕೇಳ್ತಾ ಇದ್ದೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ, ಸಮರ್ಪಕವಾಗಿ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಳೆದ 5-6 ವರ್ಷಗಳಿಂದ ಈ ಹಿಡ್ಕಲ್ ಜಲಾಶಯದಿಂದ GLBC ಮತ್ತು GRBCಗೆ ನಮಗೆ ನೀರೇ ಬರ್ತಾ ಇಲ್ಲ, ಕೊನೆಯ ಹಳ್ಳಿಗಳು ನಮ್ಮ. ಅದಕ್ಕೆ ಅನೇಕ ರಿಪೇರಿ ಮಾಡಬೇಕಾಗಿದೆ. ಎಷ್ಟು ವರ್ಷದಿಂದ ನಾವು ಇದರಿಂದ ವಂಚಿತರಾಗಬೇಕು ಅನ್ನುವಂಥ ಪ್ರಶ್ನೆ ಕೇಳೋದ್ರ ಜೊತೆಗೆ ಕೆನಾಲ್ ಮುಖಾಂತರ ಕನಿಷ್ಠ 10ರಿಂದ 15,000 ಇಲ್ಲಿಗಲ್ ಪಂಪ್ ಸೆಟ್ಗಳು ಕುಂತಿದ್ದಾವೆ. ಅವನ್ನ ತೆಗಿಬೇಕು ಅಂದ್ರೆ ನಮ್ಗೆ ನೀರು ಬರ್ತೈತಿ. ಇಲ್ದಿದ್ರೆ ನೀರಿನ ಪ್ರಮಾಣ ಹೆಚ್ಚಿಬಿಟ್ಟು ಅವ್ರು ಏನು ಕನ್ಸ್ಯೂಮ್ ಮಾಡ್ತಾರೆ ಅಷ್ಟು ನೀರಿನ ಪ್ರಮಾಣ ಹೆಚ್ಚಿಬಿಟ್ಟು ನಮಗೆ ಕೊನೆಯ ಹಳ್ಳಿಗಳಿಗೆ ನೀರು ಬರೋ ರೀತಿಯೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತೀನಿ. ಓಕೆ ಅಧ್ಯಕ್ಷರೇ, ನಾನು ನಮ್ಮ ಪಾಟೀಲ್ರಿಗೆ ಒಂದು ಪ್ರಶ್ನೆಗೆ ಘಟ್ಟಪ್ರಭಾ ಬಲ್ದಂಡ ಮುಖ್ಯ ಕಾಲುವೆಗೆ GRBC ಬಗ್ಗೆ ಒಂದು ಉತ್ತರ ಕೊಟ್ಟಿದ್ದೀನಿ. 1722 ಕೋಟಿ ರೂಪಾಯಿದು ಒಂದು ಪ್ರಾಜೆಕ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ERM ಕಳಿಸ್ಕೊಟ್ಟಿದ್ದೀನಿ. ಯಾವುದು ABBP ಪ್ಲ್ಯಾನಲ್ಲಿ. ಅದು ಬಂದರೆ 60-40 ಸ್ಕೀಮಲ್ಲಿ ಸೆಂಟ್ರಲ್ ಗೌರ್ಮೆಂಟು 60%, 40% ನಮ್ಮದು ನಾವು ಮಾಡಿಕೊಡ್ತೀವಿ. ಅದರ ಮೇಲೆ ನೀವು ನಿಮ್ಮ MP ಇಬ್ಬರು ಸೇರಿ ಸ್ವಲ್ಪ ಒತ್ತಡ ಮಾಡಿ ಅದನ್ನು ಕ್ಲಿಯರ್ ಮಾಡಿ. ಎರಡನೇದು, ಈಗ ಒಂದು ಏನು ವಿಚಾರ ಪಂಪ್ ಸೆಟ್ ವಿಚಾರ ಹೇಳಿದ್ರು, ಫಾರ್ ದಿ ಫಸ್ಟ್ ಟೈಮ್ ನಾನು ಮಂತ್ರಿ ಆದಮೇಲೆ ಎಷ್ಟೋ 40 ವರ್ಷ ಆದಮೇಲೆ ಒಂದು ಹೊಸ ಅಮೆಂಡ್ಮೆಂಟ್ ತಂದು ಈ ಪಂಪ್ ಸೆಟ್ಗಳನ್ನ ತೆಗೆದುಹಾಕಬೇಕು. ಅದಕ್ಕೆ ಹೊಸ ಪಂಪ್ ಸೆಟ್ ಏನೇ ಬಂದರೂ ಕೂಡ ಎತ್ತಿನೊಳದ ಗಮನದಲ್ಲಿ ಇಟ್ಕೊಂಡು ನಾನು ಯಾರು ಇದನ್ನು ಪಂಪ್ ಸೆಟ್ ಹಾಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಆಗಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದಿದ್ದೀನಿ. ಈಗಾಗಲೇ ಟ್ರೈನಿಂಗು ನಡೀತಾ ಇದೆ. ನಾನು ನೀವು ಮತ್ತು ಎಲ್ಲ ಒಂದು ಅಮೆಂಡ್ಮೆಂಟ್ ಒಂದು ಮೂವ್ ಮಾಡಿದ್ದೀನಿ, ರೆಸಲ್ಯೂಷನು ಎಲ್ಲ ರಾಜ್ಯದಲ್ಲಿ ಎಲ್ಲ ಪಂಪ್ ಸೆಟ್ಗಳನ್ನು ಎಲ್ಲೆಲ್ಲಿ ಕಾಲುವೆಗಳಲ್ಲಿ ಇದನ್ನೆಲ್ಲ ತೆಗೆದಾಕಕ್ಕೆ ಒಂದು ಮಾಡಿ ಒಂದು ಹೊಸ ಕ್ರಮ ಕೈಗಳು ಒಂದು ಆಂದೋಲನ. ಏಕೆಂದರೆ ಟೈಲೆಂಡ್ಗೆ ನೀರು ಹೋಗಲೇಬೇಕು. ಟೈಲೆಂಡ್ ನೀರು ಹೋಗಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ.
ನೋಡಿ ನಮ್ಮ ಪಾಂಡುಪುರದವರೆಲ್ಲ ಫಸ್ಟ್ ಅಲ್ಲೇ ಕುಡ್ಕೊಬಿಡ್ತಾರಪ್ಪ ಪಾಂಡುಪುರದವರೆಲ್ಲ. ಸೊ ಕೊನೆಗೆ ಮಳವಳ್ಳಿಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಹಂಗೆ ಲಾಸ್ಟ್ ಆಗಲ್ಲ. ನೀವೊಂದು ಮೂವ್ ಮಾಡಿ, ಎಲ್ಲ MLAs ಒಪ್ಕೊಳ್ಳಿ. ಈಗೇನೆ ಒಂದು ಡ್ರೈವ್ನ ಶುರು ಮಾಡ್ಬಿಡೋಣ. ಈಗ ಉಪಮುಖ್ಯಮಂತ್ರಿಗಳೇ 80 ಅಡಿ 90 ಅಡಿ ಅಲ್ಲ, ಒಂದು ನಿಮಿಷ, 80 ಅಡಿ 90 ಅಡಿ ಚಾನಲ್ ಹೋಗಿದ್ದಾರೆ, ಜಮೀನ್ ಕಳ್ಕೊಂಡವ್ರೆ. ಅವ್ರ ಪಂಪ್ ಸೆಟ್ ಹಾಕೊಳ್ಳೇಬೇಕಲ್ವಾ? ನೀವು ಅಮೆಂಡ್ಮೆಂಟ್ ತಂದಿದ್ದೀರಿ, ಇಲ್ಲ ಅಂತಲ್ಲ. ಚರ್ಚೆ ಮಾಡಬೇಡಿ. ಸರಿ JT ಪಾಟೀಲ್, ಸುಧಾಕರ್ ಅವ್ರ ಪ್ರಶ್ನೆ ಕೇಳ್ತಾರೆ, ನೀವು ಅಲ್ಲೇ ನಿಂತಿದ್ದೀವಿ. ಸರ್, ಈಗ ARM ಯೋಜನೆ ಒಳಗೆ ತಾವು ಕೇಂದ್ರ ಸರ್ಕಾರದಿಂದ ಕೇಳಿದಿರಿ, ಇದನ್ನು ಅಮೌಂಟ್ ಕೇಳಿದಿರಿ. ಅದು ಬರಲಾರ್ದೆ ಹೋದರೆ ತಾವೇನು ಕ್ರಮ ಕೈಗೊಳ್ತೀರಿ ಕರ್ನಾಟಕ ಸರ್ಕಾರದಿಂದ ಅನ್ನುವಂಥ ಪ್ರಶ್ನೆ. ಏನಿಲ್ಲ, 60-40 ಸ್ಕೀಮ್ ಅಲ್ಲ ಮಾಡಿದ್ದೀರಿ. ಕೇಂದ್ರ ಸರ್ಕಾರದಿಂದ ಈ ಸ್ಕೀಮ್ ಮಂಜೂರು ಆಗಲಾರದೆ ಹೋದರೆ ಆವಾಗ ತಾವೇನು ಕ್ರಮ ಕೈಗೊಳ್ತೀರಿ? ಫಸ್ಟ್ ಅವ್ರು ಕಳ್ಸಿಕೊಟ್ಟಿದ್ದೀವಿ. ನೀವು ನಿಮ್ಮ MP ಅವರು ಎಲ್ಲ ಹೋಗಿ ಸ್ವಲ್ಪ ಪ್ರೆಷರೈಸ್ ಆಗಿ ಎಲ್ಲರಿಗೂ ಅನುಕೂಲ ಆಗ್ತದೆ, ತೆಗೆದುಕೊಂಡು ಬನ್ನಿ. ಆಮೇಲೆ ವಿಲ್ ವರ್ಕೌಟ್ ದಿ ಪ್ಲಾನ್. ಓಕೆ. ಗುರುಮೇಶ್ ಸುರೇಶ್ ಶೆಟ್ಟಿ, ಕಾಪು. ಸನ್ಮಾನ್ಯ ಅಧ್ಯಕ್ಷರೇ, ಲಾ ಮಿನಿಸ್ಟರ್. ಚುಕ್ಕೆ ಗುರುತಿನ ಸಂಖ್ಯೆ 381 ಸನ್ಮಾನ್ಯ ಕಾನೂನು ಸಚಿವರಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗುರುಮೇಶ್ ಸುರೇಶ್ ಅವರಿಗೆ ಉತ್ತರವನ್ನು ಒದಗಿಸಿದ್ದೇವೆ. ಉತ್ತರ ಕೊಟ್ಟಿದ್ದೀರಿ. ಬಹುಶಃ ಇದು 3ನೇ ಸಲ ಈ ಸದನದಲ್ಲಿ ನಾನು ಪ್ರಶ್ನೆ ಕೇಳುವಂಥದ್ದು. ತಾವೇ ಈ ಸದನದಲ್ಲಿ ಭರವಸೆ ಕೊಟ್ಟಿದ್ದೀರಿ, ಒಂದು ಜಿಲ್ಲೆ ಒಂದು ತಾಣ, 1 ಡಿಸ್ಟ್ರಿಕ್ಟ್ 1 ಡೆಸ್ಟಿನೇಷನ್ ಕಾಪುವನ್ನು ಪರಿಗಣನೆ ಮಾಡ್ತೀವಿ ಅಂತೇಳಿ 2022ರಲ್ಲಿ ಅದು ಅನುಮೋದ 5 ಕೋಟಿ ರೂಪಾಯಿ ಅನುಮೋದನೆ ಆಗಿದೆ. ಇನ್ನು ಹಣ ಬಿಡುಗಡೆ ಆಗಿಲ್ಲ. ಹಾಗಾಗಿ ಅಲ್ಲಿ ಹೊಸದಾಗಿ ಒಂದು ಮಾರಿಗುಡಿ ಆಗಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಆಗಿದೆ. ಹಾಗೆ ಒಂದು ಬ್ಲೂ ಫ್ಲಾಗ್ ಬೀಚ್ ಅಂತೇಳಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆತಕ್ಕಂಥ ಬೀಚು. ಹಾಗಾಗಿ ಅತ್ಯಗತ್ಯ ದಿನ ಒಂದು ಕನಿಷ್ಠ ಒಂದು 15-20 ಸಾವಿರ ಜನ ಅಲ್ಲಿ ಭೇಟಿ ಕೊಡ್ತಿದ್ದಾರೆ. ಹಾಗಾಗಿ ನಮಗೆ, ನಾನು ಹೋದ ಸಲ ಕೂಡ ನೀವು ನನಗೆ ಪತ್ರ ಕೊಡಿ ಅಂತ ಹೇಳಿದ್ವಿ, ಬಟ್ ಇನ್ನೂ ಏನು ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ. ರಾಜ್ಯ ಸರ್ಕಾರದ ವತಿಯಿಂದ ಪ್ರಪೋಸಲ್ ಒಂದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಆದರೆ ತಾವು ಇಲ್ಲಿ ಸದನದಲ್ಲಿ ಭರವಸೆ ಕೊಟ್ಟಿದ್ದೀವಿ, ಒಂದು ಜಿಲ್ಲೆಗೆ ಒಂದು ತಾಣ ಅಂತೇಳಿ ಕಾಪನ್ನು ಡಿಕ್ಲೇರ್ ಮಾಡ್ತೀವಿ. ಖಂಡಿತ ಆದಷ್ಟು ಶೀಘ್ರ ನಾವು ಕೆಲಸ ಶುರು ಮಾಡ್ತೀವಿ ಅಂತಕ್ಕಂಥ ಭರವಸೆ ತಾವು ಕೊಟ್ಟಿದ್ದೀವಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗುರುಮೇಶ್ ಸುರೇಶ್ ಶೆಟ್ಟಿಯವರ ಆತಂಕ ಹಾಗೂ ಅವರ ಅಭಿಪ್ರಾಯಕ್ಕೆ ನಾನು ಬೇರೆ ಏನು ಹೇಳೋದಿಲ್ಲ. ಆದರೆ ಇಷ್ಟು ಹೇಳ್ತೀನಿ, ಈಗೇನು ನಾವು ಪ್ರವಾಸಿ ತಾಣ ಅಂಥೇಳಿ ಡಿಕ್ಲೇರ್ ಮಾಡಿದ್ದೇವೆ, ತಮಗೂ ಗೊತ್ತಿದೆ 75 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿರ್ತಕ್ಕಂಥ ಅದೇನು ಸಂಪರ್ಕ ಸೇತುವೆ ಹಾಗೂ ಕೂಡು ರಸ್ತೆ ನಿರ್ಮಾಣ ಇದ್ದಾರೆ, ಅದನ್ನು ಪೂರ್ಣಗೊಳಿಸಿದ್ದೇವೆ. ನೀವೇನು ಉಡುಪಿ ಜಿಲ್ಲೆಯ ಲೈಟ್ ಹೌಸ್ ಬೀಚ್ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಪರ್ಟಿಕ್ಯುಲರ್ ಆಗಿದ್ದೀರಿ, ಅದಕ್ಕೆ 500 ಲಕ್ಷ ರೂಪಾಯಿಗಳ ಅಂದರೆ 5 ಕೋಟಿ ರೂಪಾಯಿಗಳ ವೆಚ್ಚದ ಅನುಮೋದನೆಯನ್ನು ಸಹಿತ ಮಾಡಿ ನಾವು ಕರ್ನಾಟಕ ಪ್ರವಾಸೋದ್ಯಮ ಮೂಲಸೌಕರ್ಯ ನಿಗಮಕ್ಕೆ ವಹಿಸಿದ್ದೇವೆ. ಹಣಕಾಸು ಬಿಡುಗಡೆ ಮಾಡಿಲ್ಲ ನಿಜ, ಆದರೆ ಇದು ಪೊಟೆನ್ಷಿಯಲ್ ಪ್ಲೇಸ್ ಆಗಿರೋದ್ರಿಂದ ಈ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅನುದಾನವನ್ನು 2-3 ತಿಂಗಳಲ್ಲಿ ನಾವು ಇದೇ ಆರ್ಥಿಕ ವರ್ಷದಲ್ಲಿ ಬಿಡುಗಡೆ ಮಾಡ್ತೀವಿ. ಆದಷ್ಟು ಶೀಘ್ರ ಕೆಲಸ ಶುರು ಮಾಡಬೇಕು. ಸಿಮೆಂಟ್ ಮಂಜು. ಮಾನ್ಯ ಸಭಾಧ್ಯಕ್ಷೆ, ಹೋಮ್ ಮಿನಿಸ್ಟರ್. ಚುಕ್ಕಿ ಗುರುತಿನ ಪ್ರಶ್ನೆ 327. ಹಾಸನ ಜಿಲ್ಲೆ ಸುಮಾರು 30-35 ಟೋಟಲ್ ಇಡೀ ರಾಜ್ಯದಲ್ಲಿ ಯುವಕರು ಈ ಸೈಬರ್ ಗೇಮ್ಗೆ ಬಲಿಯಾಗ್ತಿರ್ತಕ್ಕಂಥದ್ರ ಬಗ್ಗೆ ಮಾನ್ಯ ಹೋಮ್ ಮಿನಿಸ್ಟರ್ ಅವರಿಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೀನಿ. ಮಾನ್ಯ ಸಚಿವ, ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಿಕೊಟ್ಟಿದ್ದೇನೆ. ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಆನ್ಲೈನ್ ಗೇಮಿಗೆ ಬಲಿಯಾಗಿ ತನ್ನ ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಸರ್ಕಾರಗಳು ಕ್ರಮ ತಗೊಂಡಿದ್ವಿ ಅಂತ ಹೇಳ್ತಾರೆ, ಆದರೂ ಕೂಡ ಈ ಕ್ರಮದಿಂದ ಯುವಕರ ಸಂಖ್ಯೆ ಬಲಿಯಾಗ್ತಿರ್ತಕ್ಕಂಥದ್ದು ಏನು ಕಡಿಮೆ ಆಗ್ತಾ ಇಲ್ಲ. ಮಾನ್ಯ ಸಚಿವರು ಉತ್ತರ ಕೊಟ್ಟಿರೋ ಪ್ರಕಾರವಾಗಿ ನಾನು ಗಮನಿಸಿದೆ ಮಾನ್ಯ ಸಭಾಧ್ಯಕ್ಷರೇ, 2022-23ರಲ್ಲಿ 873 ಕೋಟಿ 23 ಲಕ್ಷದ 2,700 ರೂಪಾಯಿ ಸೈಬರ್ ಕ್ರೈಮಲ್ಲಿ ದುಡ್ಡು ಹೋಗಿರ್ತಕ್ಕಂಥದ್ದು.
ಅದೇ ರೀತಿ 24ರಲ್ಲಿ 2562 ಕೋಟಿ 63 ಲಕ್ಷ 20,850. ಅದೇ ರೀತಿ 25ರಲ್ಲೂ ಕೂಡ 2038 ಕೋಟಿ 84 ಲಕ್ಷ 7,652 ರೂಪಾಯಿ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ಮಾಹಿತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಪ್ರಕರಣ ದಾಖಲಾದರೂ ಕೂಡ ಬಟ್ ಅವ್ರನ್ನ ಬಂಧನ ಮಾಡ್ತಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ. ನೋಡಿ, ಸೈಬರ್ ಕ್ರೈಮಲ್ಲಿ ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಸೈಬರ್ ಕ್ರೈಮ್ನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕೂಡ ನಾವು ಗಮನದಲ್ಲಿ ನೋಡ್ತಾ ಇದ್ದೀವಿ. 1930 ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ದು ಕಾಲ್ ಸೆಂಟರ್ ಕೂಡ ಇದೆ. ಏನಾದ್ರು ಈ ಕ್ರೈಮ್ ಆದಂಥ ಸಂದರ್ಭದಲ್ಲಿ ಈ ಮಾಹಿತಿನೇ ತಗೊಳ್ಳೋದಕ್ಕೆ, ಅದಕ್ಕೆ ಕಾಲ್ ಮಾಡಿ ನಮ್ಮ ಭಾಷೆಗೆ ಮತ್ತೆ ಅದರ ಭಾಷಾಂತರಣ ಮಾಡ್ಕೊಂಡು ನಾವು ಅವ್ರಿಗೆ ಮಾಹಿತಿ ಕೊಡೋದ್ರೊಳಗಡೆ ಇವರೇನು ಸೈಬರ್ ಕ್ರೈಮ್ನ ಮಾಡ್ತಾಯಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಆ ಹಣವನ್ನು ಮತ್ತೆ ನಾವು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯುವಕರು ಎಲ್ಲ ಬುದ್ಧಿವಂತ ಯುವಕರು ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳಿರ್ಬೋದು, ಇದರಿಂದ ಬಿದ್ದು ಒಂದು ರೀತಿ ಸಾವಿರಾರು ಯುವಕರು ದಿನನಿತ್ಯ ಜೀವನವನ್ನು ಕಳ್ಕೊಂತ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಒಂದು ಗಂಭೀರವಾದಂಥ ಕಾನೂನನ್ನ ತಂದು ಈ ಯುವಕರ ಜೀವವನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ. ಇದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಂತ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಿಮೆಂಟ್ ಮಂಜು ಅವರು ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮತ್ತು ಹೊರ ದೇಶಗಳಲ್ಲಿ ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ. ನಮ್ಮ ಸಾಮಾನ್ಯವಾದ ಅಪರಾಧಗಳು, ಕಳ್ಳತನ ಆಗುತ್ತೆ, ದರೋಡೆ ಆಗುತ್ತೆ, ಇಂಥ ಅಪರಾಧಗಳು, ಡಕಾಯಿತಿ ಆಗುತ್ತೆ, ರಾಬರಿ ಆಗುತ್ತೆ, ಇಂಥ ಅಪರಾಧಗಳನ್ನು ಹಿಂದೆಲ್ಲ ಅದೇ ಸಂಖ್ಯೆ ಜಾಸ್ತಿ ಇರ್ತಾಯಿತ್ತು. ಆದರೆ ಇತ್ತೀಚೆಗೆ ಈ ಸೈಬರ್ ಸಂಖ್ಯೆ ಭಾಳ ಜಾಸ್ತಿ ಆಗಿರ್ತವೆ. ಕಳೆದ 4 ವರ್ಷದಲ್ಲಿ ಸುಮಾರು ಕರ್ನಾಟಕದಲ್ಲಿ 52,000 ಸೈಬರ್ ಅಪರಾಧಗಳಾಗಿದ್ದಾವೆ. ದಿನೇ ದಿನೇ ಅದು ಹೆಚ್ಚಾಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂತೇಳೇ ರಾಜ್ಯ ಸರ್ಕಾರ ಒಂದು ಕಾನೂನಿಗೆ ಬದಲಾವಣೆಯನ್ನು ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸ್ ಕಾನೂನಿಗೆ ಅದನ್ನು ಬದಲಾವಣೆಯನ್ನು ತಂದು, ಅಮೆಂಡ್ಮೆಂಟ್ ತಂದು ಅದನ್ನು ನಿಲ್ಲಿಸಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ದು. ಆದರೆ ಈ ಗೇಮಿಂಗ್ ಫೆಡರೇಷನ್ ಅಂತ ಒಂದಿದೆ, ಆನ್ಲೈನ್ ಗೇಮಿಂಗ್, ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅಂತ, ಅವರು ಹೋಗಿ ಆ ಕಾನೂನಿಗೆ ಸ್ಟೇ ತೊಗೊಂಡು ಬಂದಿದ್ದಾರೆ. ಸ್ಟೇ ತೊಗೊಂಡು ಬಂದರೆ ನಾವು ಅದನ್ನು ಮತ್ತೆ ಈಗ ಸುಪ್ರೀಂ ಕೋರ್ಟಿಗೆ ಹಾಕಿದ್ದೀವಿ. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಈ ತಿಂಗಳ 19ನೇ ತಾರೀಕಿಗೆ ಕೇಸು ಲಿಸ್ಟ್ ಆಗಿದೆ. ಇವತ್ತು ನಾನು ಒಂದಿಷ್ಟು ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. 23ರಲ್ಲಿ 22,250 ಅಪರಾಧಗಳು ರಿಜಿಸ್ಟರ್ ಆಗಿದ್ದರೆ ಅದಕ್ಕೆ ನಾವು ಪತ್ತೆ ಹಚ್ಚಿರ್ತಕ್ಕಂಥದ್ದು 6,159. 873 ಕೋಟಿ ರೂಪಾಯಿ ಈ ವಂಚನೆ ಆಗಿರ್ತಕ್ಕಂಥ ಮೊತ್ತ. ಅದು 2023ರಲ್ಲಿ. ಅದಕ್ಕೆ ಪೊಲೀಸ್ನವರು ವಶಪಡಿಸ್ಕೊಂಡಿರೋದು ಏನು ಆ ಕೇಸಸ್ಗಳನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ರಲ್ಲಿ 177 ಕೋಟಿ ರೂಪಾಯಿಯನ್ನು ವಶಪಡಿಸ್ಕೊಂಡಿದ್ದಾರೆ. ಅದೇ ಪ್ರಕಾರ 2024ರಲ್ಲಿ 22,478 ಕೇಸಸ್ಸು ರಿಜಿಸ್ಟರ್ ಆಗಿದ್ದರೆ 2,562 ಕೋಟಿ ರೂಪಾಯಿ ವಂಚನೆ ಮೊತ್ತ. ಅದರಲ್ಲಿ ಮಾನ್ಯ ಅಧ್ಯಕ್ಷರೇ 323 ಕೋಟಿ ರೂಪಾಯಿ ರಿಕವರಿ ಮಾಡಿದ್ದಾರೆ. 323 ಕೋಟಿ ರೂಪಾಯಿ ರಿಕವರಿ ಆಗಿದೆ. ಮತ್ತು ಇನ್ನೂ ಕೇಸಸ್ ನಡೀತಾ ಇದೆ, ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಮತ್ತು ಹಣ ಸಾಕಷ್ಟು ರಿಕವರಿ ಆಗುತ್ತೆ. 2025ಕ್ಕೆ ಕಡಿಮೆ ಆಗಿದೆ. ಈಗೇನು ನಾವು ಅನೇಕ ರೀತಿಯ ಕ್ರಮಗಳನ್ನು ತೊಗೊಂಡಿದ್ದೇವೆ, ಅದು ಈಗ 13,000ಕ್ಕೆ ಇಳಿದಿದೆ. 22,000 ಇದ್ದದ್ದು 13,000ಕ್ಕೆ ಇಳಿದಿದೆ. ಆದರೂ ಅಮೌಂಟ್ ನೋಡಿದ್ರೆ 2,038 ಕೋಟಿ ರೂಪಾಯಿ ವಂಚನೆ ಆಗಿರ್ತಕ್ಕಂಥ ಮೊತ್ತ. ಅದರಲ್ಲಿ ಕೂಡ ನಾವು ಈಗಾಗಲೇ 127 ಕೋಟಿ ರೂಪಾಯಿಯನ್ನು ರಿಕವರಿ ಮಾಡಿದ್ದೇವೆ. ಭಾಳ ದೊಡ್ಡ ಸವಾಲು ಇದು ಕರ್ನಾಟಕ ಸರ್ಕಾರಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರದವರು ಒಂದು ಆ್ಯಕ್ಟನ್ನು ತೊಗೊಂಬಂದಿದ್ದಾರೆ. ಇತ್ತೀಚೆಗಷ್ಟೇ ಕಳೆದ ಅಧಿವೇಶನದಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟನ್ನು ತೊಗೊಂಡು ಬಂದರು.
ಅದಕ್ಕೂ ಕೂಡ ಈ ಗೇಮಿಂಗ್ ಫೆಡರೇಷನ್ ಅವರು ಅದಕ್ಕೂ ಕೋರ್ಟಿಗೆ ಹೋಗಿದ್ದಾರೆ, ಸ್ಟೇ ಆಗಿದೆ. ಅದನ್ನು ಈಗ ಏನು 12ನೇ ತಾರೀಕು 19ನೇ ತಾರೀಕು ಬರ್ತಾ ಇದೆ, ಉಚ್ಚ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನೋಡಬೇಕಾಗುತ್ತೆ. ಮತ್ತು ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರ ಮೊದಲನೇದಾಗಿ ಇಡೀ ದೇಶದಲ್ಲಿ ಮೊದಲನೇದಾಗಿ ಒಂದು ಸೈಬರ್ ವರ್ಟಿಕಲನ್ನು ಕ್ರಿಯೇಟ್ ಮಾಡಿದ್ದೀವಿ. ಒಬ್ಬರು DGPಯನ್ನು ಅದಕ್ಕೆ ನೇಮಕ ಮಾಡಿ, ಆ DGP ಅವರ ಅಡಿಯಲ್ಲಿ ಯಾವ ರೀತಿ ನಮಗೆ CID ಇದೆ ಅಥವಾ ಫೈರ್ ಇದೆ, ಪ್ರಿಸನ್ ಇದೆ, ಅದೇ ರೀತಿಯಲ್ಲಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದೇವೆ. ಅದು ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ. ಯಾಕೆಂದರೆ ನಮಗೆ ಈಗ ಸಂಖ್ಯೆ ನೋಡಿದರೆ ಗೊತ್ತಾಗ್ತದೆ, 22,000 ರಿಜಿಸ್ಟರ್ ಆಗಿದ್ದದ್ದು ಈಗ 10,000ಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆ ಸಂಖ್ಯೆ ಕಡಿಮೆ ಆಗಿದೆ. ಆದ್ದರಿಂದ ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ತಗೊಂಡಿದ್ದೇವೆ. ಯಾಕೆಂದರೆ ಭಾಳ ಯುವಕರು ಇದರಿಂದ ಭಾಳ ಹೊರಟುಬಿಟ್ಟಿದ್ದಾರೆ, ಈ ಆನ್ಲೈನ್ ಗೇಮಿಂಗಿಗೆ ಭಾಳ ಜಾಸ್ತಿ ಹೊರಟಿದ್ದಾರೆ. ಅದಕ್ಕಾಗಿ ಇದನ್ನು ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು, ಕಡಿವಾಣ ಹಾಕಬೇಕು ಅಂಥೇಳಿ ನಮ್ಮ ಸರ್ಕಾರ, ಪೊಲೀಸ್ ಇಲಾಖೆ ಇವತ್ತು ನಾವು ಹೊರಟಿದ್ದೇವೆ. ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮನೆ ಅಧ್ಯಕ್ಷರೇ, ಅಲ್ಲ ಒಂದೇ ನಿಮಿಷ ಬೆಟ್ಟಿಂಗ್ಗಳ ಬಗ್ಗೆ ಭಾಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅವರ ಕ್ರಮ ನಾನು ಶ್ಲಾಘಿಸ್ತೇನೆ. ಆದರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದೆಯಾ ಅಂತ ಏನು ಈಗ ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ? ಆಯ್ತು, ಪರಿಹಾರ ಸಿಗ್ತದೆ ಈಗ. ಆಯ್ತು, ಈಗ ಒಂದೇ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ, ಈಗ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು, ಈಗ ಸೆಂಟ್ರಲ್ದೊಂದು ಸೈಬರ್ ಕಂಟ್ರೋಲ್ ರೂಮ್ ಏನಿದೆ 1930, ಅದೇ ರೀತಿ ಒಂದು ರಾಜ್ಯದಲ್ಲಿ ಕೂಡ ಇದಕ್ಕೊಂದು ಸೈಬರ್ ಕಂಟ್ರೋಲ್ ರೂಮ್ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನಿದೆ. ರಾಜ್ಯ ಸರ್ಕಾರ